ನಾವು ಗೊತ್ತಿದೆ ನಮ್ಮೇಲೆ ಬಂದಿರೋದು ಅದು ಬಾಯಿಲೆ ಗೊತ್ತಾಗ ದೂರದಿಂದ ಬರೋದು ಕಾಣೋದಿಲ್ಲ ಅದು. ಕೇಳಲಿ ಕುಡ್ದಿಲ್ಲ ನೀನು ಕುಡ್ದಿದ್ದೇ ಇಲ್ಲ ಅದೆಲ್ಲ ಬೇಡ. 90 ಯಾಕೆ ಕುಡ್ದೆ ಮನೇಲಿ ತಾನೆ ಮಲ್ಕ ಕುಡ್ದ್ಬಿಟ್ಟು ಟೀಟಿಗೆ ಒಂದು ಏನಾರ ಸಾಯಿಸ್ಬೇಕ ಹೋಗ್ಲಿ. ಈಗ ಏನ್ ಮಾಡೋದು ಈಗ? ನಾನು ಡ್ರೈವರಪ್ಪ ಬರ ದೊಡ್ಡ ಗಾಡಿ ಮೇಲೆ ಬರೋದಿಲ್ಲ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಮೇಲೆ ಬರೋದು. ಮತ್ತೆ ಎಲ್ಲಿದ್ಯಾ ಅಲ್ಗೆ ಬರ್ತೀವಿ. ನನ್ ಮಗನ ಏನ್ ಮಾತಾಡ್ತೀವಿ? 3,000 ರೂಪಾಯಿ ಹಾಕೋ ಅಂದ್ರೆ 50,000 ಆಗ್ತದೆ ಅನ್ನ. ನೋಡ್ರಿ ಇವನು ಈ ಹೋಗ್ತೀನಿ. ನಿಮ್ ಮಗ ನಂಬರ್ ಹೇಳಯ್ಯ, ನಂಬರ್ ಹೆಸರು ಹೇಳು. ನನ್ ಗೊತ್ತಿಲ್ಲ ಅಂತಂದ್ರೆ ಮಗನ ಹೆಸರು ಗೊತ್ತಿವ ನಿಂಗೆ? ಈ ಕಡೆ ಬಾ, ಸೈನಿಕ್ ಬಾ. ಅವನು ಹೊಡ್ಕಿಟ್ಕೊಂಡ್ ಸೈನಿಕ್ ಬಾ, ಸೈನಿಕ್ ಬಾ. ನಮ್ಮಂತಾರ ಏನ್ ಗೊತ್ತಾಗ್ಬೇಕು? ಏನ್ ಗೊತ್ತಾಗ್ಬೇಕು? ಕುಡಿಬೇಕು, ತೆಪ್ಪಗ್ ಮಲಿಕಬೇಕು ಮನೆಗೆ ಹೋಗಿ ಇಲ್ಲಿ. ಆಯ್ತಾ? ಏನಾಯ್ತು ನೋಡಿ ಗೈಸ್, ಮಕ್ಳು ನಾವೆಲ್ಲ ತುಮಕೂರ್ಗಂತ ಬಂದಿದೀವಿ. ಕುಡ್ಕೊಂಡು ಹೆಂಗ್ ಬಂದ ರೋಡ್ ಮಧ್ಯ ಅಂದ್ರೆ ನೀಟಾಗಿ ಹೊಡ್ಕೊಂಡು ಹೋಗ ನೋಡಿ ಇಲ್ಲಿ ರೋಡಲ್ಲಿ. ಅದು ಹಳ್ಳಿ ರೋಡು, ಏನು ಸ್ಪೀಡ್ ಹೋಗಕ್ ನಾವು ಸ್ಪೀಡ್ ಹೋಗಕ್ಕೆ ಹೈವೇನ ಇದು? ಮಗನ ಹೆಸರು ಕೇಳ, ಮಗನ ಹೆಸರು ಗೊತ್ತಿರುವಂತೆ ಯಾರು ಗೊತ್ತಿಲ್ಲ. ಇಲ್ಲಿ ಗಾಡಿ ಕಿತ್ತು ಇಟ್ಕೊಂಡಿದ್ದೀನಿ. ಹಲೋ ಸರ್, ಇದು ಯಾರು ಹೇಳಿ? ಇದು ಅಲ್ಲ, ಈ ಫೋನ್ ಇರೋದು ಈ ವ್ಯಕ್ತಿ ಯಾರು? ನಿಮ್ಗೆ ಏನಾಗ್ಬೇಕು? ಈ ಫೋನ್ ಇರೋ ವ್ಯಕ್ತಿ ನಿಮ್ಗೆ ಏನಾಗ್ಬೇಕು ಸರ್? ನಿಮ್ದೇ ಫೋನು ಇದು ಯಾರ್ದು? ಮತ್ತೆ ಯಾರು ಇದು ಎತ್ಕೊಂಬಂದಿರೋದು? ಇವರು ನಿಮ್ಮ ಹೆಸರೇನು? ನಿಮ್ಮ ಹೆಸರೇನ್ರಿ? ಎಂಟಯ್ಯ ಯಾರು? ಎಂಟಯ್ಯ ಯಾರು? ಯಾರೋ ಫ್ಯಾಕ್ಟ್ರಿ ಒಳಗಿದ್ದೆ ನಾನು ಪಾಪ. ಇರೋಣ ಒಂದ್ ನಿಮಿಷ. ಗೊತ್ತಾ ವ್ಯಕ್ತಿ? ಯಾರೋ ನಂಬರ್ ಐತನ್ರಿ? ನಂಬರ್ ನಮ್ ಗಾಡಿ ಕಾರ್ ಬಂದು ಗುದ್ಬಿಟ್ಟು ನಿಂತ್ಕೊಂಡವನೇ ಕುದ್ಬಿಟ್ಟಿಲ್ಲಿ. ಇಲ್ಲಿ ನಿಮ್ಗೆ ಏನಾಗ್ಬೇಕು? ಇವ್ರು ಮಾವನ ಬನ್ನಿ ಇಲ್ಲಿ. ಗಾಡಿ ಗುದ್ಬಿಟ್ಟು ಸ್ಕೂಟರ್ ಕುಡಿದ್ಬಿಟ್ಟು ಬಂದು ಗಾಡಿ ಕಾರ್ ಗುದ್ದವನ ಬಾಯಲ್ಲಿ ಎಲ್ಲ. ಹಂಗಾರೆ ಏನ್ ಮಾಡ್ಲಿ? ಏನ್ ಎತ್ಕೊಂಡು ಹೋಗೋದು ಹಂಗಾರೆ? ಯಾರು ಇಲ್ಲ ಅಂದ್ರೆ ಮಾಡ್ರಿ, ಯಾರು ಮಾಡ್ರಿ. ಬುದ್ಧಿ ನಾವು ಗುದ್ದಿದ್ರೆ ನಮ್ಮೇಲೆ ಬಂದಿರೋದು ಅದು ಬಾಯಿಲೆ. ಅವ್ರಿಗೇನು ಆಗಿಲ್ಲ ಸ್ವಾಮಿ, ನಿಂತ್ಕೊಂಡು ಮಾತಾಡ್ತಾನೆ ಬಾಯಿಲಿ. ಬೆಂಗಳೂರದ ಗಾಡಿ ನಮ್ದು, ಕ್ಯಾಬ್ ಗುದ್ದಿರೋದು. ನಮ್ದು ಬೆಂಗಳೂರು ಗಾಡಿನೇ, ಏರ್ಪೋರ್ಟ್ ಗಾಡಿ. ಈಗ ಏನ್ ಮಾಡುವಂತ ನಾ ಸ್ಟೇಷನ್ ಕರ್ಕೊಂಡು ಹೋಗ್ಲಾ? ಅವ್ರೇನ್ ಹೇಳ್ತಾರೆ? ನಾನು ಅವ್ನ ಬಾಯಿಲಿ ಮಾತಾಡೋದು ಕೇಳಿಸ್ಕೊ. ಮಾತಾಡು, ನಿಮ್ ಮಗ ಮಾತಾಡು. ಅಲ್ಲ ಯಾರಿಗೂ ಇಲ್ಲ ಸಬಾಸ್. ಯಾರಿಗಿಲ್ಲ ಅಂದ್ರೆ ಸುಮ್ಮನೆ ನಾನು ಕುಡ್ದು ಮಲ್ಕೋಬೇಕು ಮನೆಯಲ್ಲಿ. ಇಬ್ರು ಮಕ್ಳು ಅವ್ರೆ ಗಾಡಿಲಿ ಬಂದ್ ಹೊಡ್ಕೊಂಡ್ ಹಂಗೆ. ಹೆಂಗ್ ರೇಸ್ ಗಾಡಿಗೆ ಬಂದು ಹಿಂಗ್ ಬರ್ತಾವನೆ ಈ ಗಾಡಿಲಿ. ಬರಕೇಳು ಮಾತಾಡೋದು, ಬರಕೇಳು ಇಲ್ಲಿಗೆ. ಮೂರ್ ತಿಂಗಳು ಗಾಡಿ ಅಣ್ಣ, 3 ತಿಂಗಳು ಗಾಡಿ. ಬಂದು ಕುಡ್ದ್ಬಿಟ್ಟು ನಾವು ಕುಡಿತೀವಿ. ವಾರಕ್ಕೊಂದ್ಸಲ ರಜಾ ಕುಡಿದು ಮನೇಲಿ ತಪ್ಪು ಬಿತ್ಕೋತೀವಿ ನಾವು. ನೋಡಲ್ಲಿ ಗ್ಲಾಸ್ ಹೊಡೆದಾಗೈತೆ ನೋಡಲ್ಲಿ. ಕಾರ ಗುದ್ದಿದ್ರೆ ನೀವು ಬದುಕ್ತಾನೆ ಅವನು. ಹಾಕೊಂಡೋಗಿ ಎಲ್ಲ ಬಿದ್ದಿರೋನು. ಗೊತ್ತಾಗ ದೂರದಿಂದ ಬರೋದು ಕಾಣೋದಿಲ್ಲ ಅದು. ಏನ್ ಹೇಳು ಕೇಳು. ಹಲೋ, ಏನ್ ಮಾಡೋಣ ಈಗ? ಗಾಡಿ ನೀಟಾಗಿ ನಿಂದು ವಾಟ್ಸಪ್ ಐತ ನಂಬರು? 3 ತಿಂಗಳು ಹೊಸ ಗಾಡಿ ನೀಟಾಗಿ ಬಂದು ಮಾಡ್ಕೊಂಡು ಹೋಗೋಣ. ರೈಟ್ ಸೈಡ್ದು ಮಿರರು ನನ್ನ ಗಾಡಿಗೆ, ಕ್ಯಾಬ್ಗೆ. ಯಾರು? ನಾನು
ಯಾವ ಕಡೆ ಬಂದಿದ್ದು ಲೆಫ್ಟ್ ಸೈಡ್ ಬಂದಿದ್ದು ನಾನು ನಿಮ್ಮ ಇವರು ಆ ಕಡೆ ರೈಟ್ ಸೈಡ್ ಇಂದ ಬಂದಿರೋದು ರೇಸ್ ಗಾಡಿ ಬಂದಂಗ್ ಬಂದಿರೋದು ಗಂಟು ಪೂರ್ತಿ ಕುಡ್ದವನೆ ಕೇಳಲ್ಲ ನಿಮ್ಮಪ್ಪ. ಹಾ ಹಾ ಕೇಳಲ್ಲಿ ಕುಡ್ದಿಲ್ಲ ನೀನು ಕುಡ್ದಿದ್ದೇ ಇಲ್ಲ ಅದೆಲ್ಲ ಬೇಡ. 90 ಯಾಕೆ ಕುಡ್ದೆ ಮನೇಲಿ ತಾನೆ ಮಲ್ಕ ಕುಡ್ದ್ಬಿಟ್ಟು ಇಲ್ಲಿ ನಮ್ಮ ಹಿಂಗ್ ಬಂದು ಕುತ್ಕೊಂಡ್ರೆ ಏನ್ ಮಾಡೋದು? ಅವ್ರು ಸಾಯ್ಬೇಕು ಮನೇಲಿ ಸಾಯ್ಬೇಕು ಅವರು. ಬೀದಿಗೆ ಬಂದು ಬೇರೆ ಸಾಯಿಸ್ಬೇಕು ಅವಾಗ್ಲಿ. ಹಾ ಈಗ ಏನ್ ಮಾಡೋದು ಈಗ? ಹಾ ನಾನು ಡ್ರೈವರೇ ಫಾದರ್, ನಾನು ಡ್ರೈವರೇ ಬೆಂಗಳೂರಲ್ಲಿ. ಹಾ ಈಗ ಏನ್ ಮಾಡ್ಬೇಕು? ಈಗ ಗಾಡಿಗೆ ಯಾರು ಇದು ಮಾಡ್ಕೊಡ್ತಾರೆ? ಏನಕ್ಕೇನಾಗಲ್ಲಪ್ಪ, 3 ತಿಂಗಳು ಹೊಸ ಗಾಡಿ. ಹಾ ಮಾಡ್ಸ್ ಬನ್ರಿ, ನಿತ್ಕೊಂಡ್ ಮಾಡಿಸ್ರಿ. ಸುಮ್ನೆ ಅಣ್ಣ ಕುಡ್ಬಿಟ್ಟು ಬಂದ್ಬಿಟ್ಟು ಅವ್ರು ಕುಡ್ದು ಬಂದ್ಬಿಟ್ಟು ದೇವ್ರು ಅಂತಂದ್ರೆ ದೊಡ್ಡ ಗಾಡಿ ಮೇಲೆ ಬರೋದಿಲ್ಲ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಮೇಲೆ ಬರೋದು. ಹಾ ಮತ್ತೆ ಕುಡಿಬೇಕು, ಮನೇಲಿ ಮಲ್ಕೋಬೇಕು ಅಷ್ಟೇ. ನೋಡ್ರಿ ಇಲ್ಲಿ ಸ್ಕ್ರಾಚ್ ಮಾಡಿಕೊ ನೀ. ಹಲೋ ನೋಡ್ರಿ ಗ್ಲಾಸ್ ಎಲ್ಲ ಪುಡಿ. ಇಂಥವ್ರು ನಾನು ಪ್ರಪಂಚದ ಮೇಲೆ ಎಲ್ಲ ಬಹಳ ಜನ ಮೇಸ್ ಬಂದಿದ್ದೀನಿ. ಅಡ್ರೆಸ್ ಎಲ್ಲಿದ್ಯಾ? ಅಲ್ಗೆ ಬರ್ತೀವಿ. ನನ್ ಮಗನ ಏನ್ ಮಾತಾಡ್ತೀವಿ? 3,000 ರೂಪಾಯಿ ಹಾಕು ಅಂದ್ರೆ 50,000 ಆಗ್ತದೆ ಅನ್ನ. ಅಣ್ಣ ಆಗಿಲ್ಲ, ಅದನ್ನು ಖುಷಿ ಪಡ್ಬೇಕು. ಯಾರು ಅವ್ರ ಗೊತ್ತು, ಇವ್ರ ಗೊತ್ತು. ಅಣ್ಣ ವಯಸ್ಸಾಗೈತೆ, ಕುಡಿಬೇಕು, ಮನೇಲಿ ಮಲ್ಕೋಬೇಕು. ಸ್ನೇಹಿತರೆ ಇಲ್ಲೆಲ್ಲ ಮಾತಾಡ್ಕೊಂಡು ಬಂದ್ವಿ. ಬರ್ತಾ ಇರ್ಬೇಕಾದ್ರೆ ಫಸ್ಟ್ ಟೈಮ್ ನನ್ನ ಗಾಡಿದು ಟೈರ್ ಪಂಚರ್ ಆಗಿತ್ತು. ಹೊಸ ಗಾಡಿ ತೊಗೊಂಡಾಗಿಂದ ಇದೇ ಫಸ್ಟ್ ಟೈಮ್ ಆಗಿರೋದು. ಬ್ಯಾಕ್ ಸೈಡ್ದು ಪಂಚರ್ ಹಾಕ್ಸ್ತಿದ್ದೀನಿ. ಇಲ್ಲಿ ಏರ್ಪೋರ್ಟ್ ಹತ್ರ ಬಂದೆ. ಸೊ ಅದ್ರ ಹೊಡೆದಾಗಿತ್ತಲ್ಲ ಮಿರರ್ ಎಲ್ಲ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಸೊ ಈಗ ಪಂಚರ್ ಹಾಕಿಸ್ಕೊಂಡು ಹೋಗ್ಬೇಕು. ಸರ್ ನೋಡೋಣ, ಇವಾಗ ಮುಂದೆ ತೋರಿಸ್ತೀನಿ ನೋಡಿರಲ್ಲಿ. ಗ್ಲಾಸ್ ಹೊಡೆದಾಗಿರೋದು ಇದು ಒಳಗಡೆ ಎಲ್ಲ ನೋಡಿ ಹೆಂಗಾಗೈತೆ ಗ್ಲಾಸ್. ಮುಂದೆ ನನ್ನ ದೊಡ್ಡ ಮಗ ಕೂತ್ಕೊಂಡಿದ್ದೆ ನನ್ನ ಪಕ್ಕದಲ್ಲಿ. ಸೊ ಅವ್ನ ಮುಖಕ್ಕೆಲ್ಲ ಅಲ್ಲಿ ಹೊಡೆದಾದ ತಕ್ಷಣ ಗಾಜಿನ ಪುಡಿ ಎಲ್ಲ ಬಂದು ಮುಖಕ್ಕೆಲ್ಲ ಹಾರೈತೆ. ಈ ಸೈಡಲ್ಲಿ ನೋಡಿ ಸ್ಕ್ರ್ಯಾಚ್ ಆಗಿರೋದು. ಈ ಥರ ಮಾಡಿಕ್ಕೋನೆ ಸ್ಕ್ರ್ಯಾಚು. ಹೊಸ ಗಾಡಿ ನಾವು ಒಂಚೂರು ಸ್ಕ್ರ್ಯಾಚ್ ಆಗದಿರ ನೀಟಾಗಿ ನೋಡ್ಕೋತೀವಿ. ನನ್ನ ಮಕ್ಕಳು ಬಂದ್ಬಿಡೋದು, ಕುಡಿಯೋದು, ಬರೋದು, ಹಿಂಗೆ ಮಾಡೋದು. ಗಾಡಿಗೆ ಸಾಥ್ ಏನು ವಿಡಿಯೋ ನೋಡಿದ್ರಿ ಸ್ಟಾರ್ಟಿಂಗಿಂದ ಇಲ್ಲಿ ತನಕ. ಸೊ ಅದು ಬಂದ್ಬಿಟ್ಟು ತುಮಕೂರಿಗೆ ಯಾವ ಒಂದು ಪರ್ಸನಲ್ ಕೆಲಸದ ಮೇಲೆ ನಾನು ಮತ್ತೆ ಹೆಂಡತಿ ಮಕ್ಕಳೆಲ್ಲ ಹೋಗ್ಬಿಟ್ಟು ಆಕ್ಚುಲಿ ವಾಪಸ್ ಬರ್ಬೇಕಾರೆ ಈಗ ನಾಗವಲ್ಲಿ ರೋಡ್ ಇದೆ ನೋಡಿ, ಕುಣಿಗಲ್ ಮತ್ತೆ ನಾಗವಲ್ಲಿ ರೋಡ್ ಅಂತ ಒಂದು ರೋಡ್, ನಾಗವಲ್ಲಿ ರೋಡ್ ಬರುತ್ತಲ್ಲ. ಸೊ ದಾಬಸ್ಪೇಟೆ ಬರೋ ರೋಡು. ಸೊ ಅಲ್ಲಿ ಯಾವುದೋ ಒಂದು ಹಳ್ಳಿ ಆಯ್ತಾ. ಸೊ ಬರ್ಬೇಕಾರೆ ಅವ್ನ ಆಕ್ಟಿವ್ ಗಾಡಿ ಹಿಡ್ಕೊಂಡು ತಾತ ಬಂದು ಗುದ್ದಿರೋದು ಆಯ್ತಾ. ಯಾವ ರೇಂಜಿಗೆ ಬಂದಿರೋದು ಅಂದ್ರೆ ಅದು ಆಕ್ಚುಲಿ ಏನಾದ್ರು ನಮ್ಮ ಹತ್ರ ಡ್ಯಾಶ್ ಕ್ಯಾಮ್ರಾ ಏನೋ ಇದ್ದಿದ್ರೆ ರೆಕಾರ್ಡ್ ಆಗಿರೋದು ಆಯ್ತಾ. ಬಂದು ಗುದ್ದಿದ್ದು. ಸೊ ತಪ್ಪು ತಾತಂದೆ, ಡ್ರಿಂಕ್ ಅಂಡ್ ಡ್ರೈವ್ ಆಯ್ತಾ, ಕುಡಿದ್ಬಿಟ್ಟು ಬಂದಿರೋದು. ಆಕ್ಚುಲಿ ತಾತ ಅಲ್ಲ ಅಂದ್ಬಿಟ್ಟು ವಯಸ್ಸಾಗೈತಲ್ಲ ಅಂದ್ಬಿಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಸ್ವಲ್ಪ ಫೇಸ್ ನ ಆದಷ್ಟು ಬ್ಲರ್ ಮಾಡಕ್ ಟ್ರೈ ಮಾಡಿರ್ತೀನಿ ಆಯ್ತಾ. ವಯಸ್ಸಾಗಿರೋ ವ್ಯಕ್ತಿ, ವಯಸ್ಸಾಗಿದ್ಯಲ್ಲ ಅಂತ ಬಿಟ್ಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಏನಕ್ಕೆ ಅಂತ ಹೇಳಿದ್ರೆ ಅಕಸ್ಮಾತ್ ಈಗ ಆ ವ್ಯಕ್ತಿನ ನಿಲ್ಸ್ಕೊಂಡ್ರೆ ಏನೋ ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ನಾಳೆ ತಿರ್ಗಾ ಅವ್ನು ಕುಡಿದ್ಬಿಟ್ಟು ಹೋಗಿ ಇನ್ನೊಬ್ಬರನ್ಗೆ ಯಾರಿಗೋ ಸದ್ಯಕ್ಕೆ ಏನೋ ಅವನಿಗೂ ಏನು ತೊಂದರೆ ಆಗಿಲ್ಲ, ನಮಗೂ ಯಾರಿಗೂ ಪ್ರಾಣಕ್ಕೇನೋ ಅಪಾಯ ಆಗಿಲ್ಲ. ನನ್ನ ಗಾಡಿ ಡ್ಯಾಮೇಜ್ ಆಗಿದೆ ಅನ್ನೋದೊಂದು ಬಿಟ್ರೆ ನಾನು ಹೆಸರು ಹಂಗೆ ಬಿಟ್ಬಿಟ್ಟಿದ್ರೆ ಇನ್ನೊಂದ್ಸಲ ಕುಡಿದ್ಬಿಟ್ಟು ಇನ್ನೊಬ್ಬನ ಯಾವನೋ ಗುದ್ದಿ ಅವ್ನ ಪ್ರಾಣ ಏನೋ ಹೋಗೋದು ಆ ಥರ ಚಾನ್ಸಸ್ ಜಾಸ್ತಿ ಇರ್ತಿತ್ತು. ಓಕೆನಾ. ಸೊ ಅದಕ್ಕೋಸ್ಕರ ನಿಲ್ಸ್ಬಿಟ್ಟು ಮಾತಾಡೋಣ ಅಂದ್ಬಿಟ್ಟು ಮಾತಾಡಿದ್ದು. ಕುಡಿದ್ಬಿಟ್ಟು ಏನೂ ಗೊತ್ತಿಲ್ಲ, ಆ ವ್ಯಕ್ತಿ ಮಗನ ಹೆಸರು ಗೊತ್ತಿಲ್ಲ, ಯಾರ ಹೆಸರು, ಮನೆಯಲ್ಲಿರೋದೊಂದು ಯಾವ್ದಾದ್ರು ಊರ ಹೆಸರು ಹೇಳ್ತಾನೆ, ಏನು ಎತ್ತ ಅಂತ ಸುಮಾರು ಊರ ಹೆಸರುಗಳು ಹೇಳ್ತಿದ್ದ. ಸೊ ಆಮೇಲಿಂದ ನಾವು ಫೋನ್ ಇಸ್ಕೊಂಡು ಒಂದು ಫೋನ್ ಎಲ್ಲ ಮಾಡಿದ್ವಿ. ಒಂದು 2-3 ಜನ ಫೋನ್ ಮಾಡಿದ್ವಿ ಅವ್ನ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಇರೋದು. ಅವಾಗ ಅವ್ನ ಮಗನ ನಂಬರ್ ಸಿಕ್ತು. ಓಕೆನಾ. ಸೊ ಆ ಮಗ ಏನೋ ಮಾಡ್ದ ಅಂತಂದ್ರೆ ತಿಗಾಗನ್ಸಲ್ಲಿ ಮಾತಾಡೋಕೆ ಶುರು ಮಾಡ್ದ ಆಯ್ತಾ. ಅವನೇನೋ ದಾಬ್ ಹಾಸ್ಪಿಟಲ್ ಇದ್ದಂತೆ, ಬೆಂಗಳೂರು ಇರೋದಂತೆ. ನಂದು 4-5 ಗಾಡಿ ಐತೆ ಬೆಂಗಳೂರಲ್ಲಿ, ನಾನು ಕ್ಯಾಬ್ ಫೀಲ್ಡಲ್ಲಿ ಇರೋದು.
ನಂಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಏನು ಮಾಡ್ಕೊಂಡ್ಬಿಡ್ತೀಯ ಹಂಗೆ ಹಂಗೆ ನಮ್ಮ ಅಪ್ಪಂಗೆ ಹೊಡ್ಯಕ್ಕೆ ಬಂದಿದ್ದೀರಾ ಗಾಡಿ ಕಿತ್ಕೊಂಡು ನಾ ಗಾಡಿ ಕಿತ್ಕೊಂಡೆ ಏನಕ್ಕಂದ್ರೆ ಗಾಡಿ ಅವ್ನಿಗೆ ಗೊತ್ತ ತಕ್ಷಣ ಗಾಡಿ ಕೀನ ಒಂದು ಸ್ಕೂಟರ್ದು ಏನಿತ್ತು ಗಾಡಿ ಕೀಸ್ಕೊಂಡು ಇಟ್ಕೊಂಡಿದ್ದೆ. ನಾ ವ್ಯಕ್ತಿ ಅವ್ರ ಮಗಂಗೆ ಹೇಳ್ತಾ ಇದ್ದೀನಿ ಫೋನಲ್ಲಿ, ಏನೇ ಇದ್ರು ನೋಡಪ್ಪ ಬಂದು ಮಾತಾಡು ಆಯ್ತಾ, ಇಲ್ಲಿಗೆ ಬಂದು ನಿಂತ್ಕೊಂಡು ಮಾತಾಡು, ನೀವು ಫೋನಲ್ಲಿ ಎಲ್ಲ ನಿಂತ್ಕೊಂಡು ಮಾತಾಡೋದಲ್ಲ ಅದೆಲ್ಲ ಸರಿ ಹೋಗಲ್ಲ ಅಂತ ಹೇಳ್ತಾ ಇದೀನಿ. ಬಾಯಿಗೆ ಬಂದಾಗ ಮಾತಾಡ್ತಾನೆ. ಆಮೇಲೆ ಅಲ್ಲಿ ಊರಲ್ಲಿರೋ ಜನನು ಫಸ್ಟ್ ಸ್ಟಾರ್ಟಿಂಗ್ ಆ ತಾತನ ಕಡೆ ಸಪೋರ್ಟ್ ಮಾಡ್ಕೊಂಡು ಮಾತಾಡೋದು. ಬಟ್ ಅವ್ನ ಮಗ ಮಾತಾಡಿದನ ಒಂದಷ್ಟು ಜನ ಕೇಳಿಸ್ಕೊಂಡ್ರು ಫೋನಲ್ಲಿ, ನಾನು ಲೌಡ್ ಸ್ಪೀಕರ್ ಕೊಟ್ಟು ಮಾತಾಡ್ತಿದ್ದೆ. ಸೊ ಅಲ್ಲಿದ್ದ ಸುತ್ತಮುತ್ತ ಜನ ಒಬ್ರು ಒಂದಷ್ಟು ಜನ ಕೇಳ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ ಅವ್ರಿಗೂ ಸುತ್ತಮುತ್ತ ಇರೋ ಜನಕ್ಕೂ ಫೋನೆಲ್ಲ ಬೈಯಕ್ಕೆ ಶುರು ಮಾಡೋದು ಕೆಟ್ಟಾಗಿ. ಸೊ ನಿಮ್ಗೆ ಒಬ್ರು ವ್ಯಕ್ತಿ ತುಂಬಾ ಕೆಟ್ಟಾಗಿ ಬೈತಿರ್ತಾರೆ. ಸೊ ಈ ವಿಡಿಯೋದಲ್ಲಿ ಸುಮಾರು ಬೀಪ್ ಸೌಂಡ್ಗಳು ಹಾಕಿರ್ತೀನಿ ಓಕೆನಾ, ಅದರಲ್ಲೆಲ್ಲ ಬಂದು ತುಂಬಾ ಕೆಟ್ಟ ಪದಗಳು ಬೈತಿರೋದು. ಸೊ ಅವ್ರ ಮಗಂಗೆ ಕೆಟ್ಟ ಪದದಲ್ಲಿ ಅವ್ರ ಮಗನೂ ಅಷ್ಟೇ ಫೋನಲ್ಲಿ ಅಲ್ಲಿರೋ ಊರ್ ಜನಗಳಿಗೆ ಸೊ ನನಗೆ ತುಂಬಾ ಕೆಟ್ಟಾಗಿ ಬೈಯಕ್ಕೆಲ್ಲ ಶುರು ಮಾಡ್ದ. ಸೊ ಅಲ್ಲಿರೋ ಊರ್ ಜನಗಳು ಆಮೇಲೆ ರೊಚ್ಚಿಗೆದ್ಬಿಟ್ಟು ಸ್ಟೇಷನ್ ನನ್ನ ಕೈಲೇ ಒಂದೊಂದು ಫೋನ್ ಮಾಡಿಸಿ ಪೊಲೀಸರಿಗೆ ಕಂಪ್ಲೇಂಟ್ ಆಗಿತ್ತು. ಸೊ ಆಮೇಲೆ ನಮ್ಮ ವೈಫು ಕೂಡ ಆಮೇಲೆ ಬಿಟ್ಬಿಡಿ ಅವ್ರಿಗೆ ವಯಸ್ಸಾಗೈತೆ ಪಾಪ ತಾತಂಗೆ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ಸೊ ಇದು ಆಗಿರುವಂತ ಸಿಚುವೇಶನ್ ಆಯ್ತಾ. ಅದೇ ಬೆಂಗಳೂರಿನಲ್ಲಿ ಆಗ್ಬಿಟ್ಟಿದ್ರೆ ಬಿಡ್ತಿದ್ರ, ಏನೇ ತಪ್ಪಾದ್ರೆ ಅಕಸ್ಮಾತ್ ಅವನು ಕುಡ್ದಿರಲಿಲ್ಲ, ತಾತನೂ ಕುಡ್ದಿರಲಿಲ್ಲ, ನಾನು ಕುಡ್ದಿರಲಿಲ್ಲ, ಅವನೇ ಬಂದು ಗುದ್ದಿದ್ರು ಬರ್ತಿದ್ದೆ ಆದ್ಮೇಲೆ ಹೇಳಿ ದೊಡ್ಡ ಗಾಡಿ ಅಂದ್ಮೇಲೆ ಕಾರು ನಮ್ಮ ಮೇಲೆ ಬರ್ತಿದ್ವಿ. ನಾವು ಗುದ್ದಿಲ್ಲ ಅಂತಂದ್ರೆ ಆಪೋಸಿಟ್ ಇರೋ ಬಂದು ಗುದ್ದಿದ್ರು ಚಿಕ್ಕ ಗಾಡಿ ಮೇಲೆ ಬರ್ತಿರ್ಲಿಲ್ಲ, ದೊಡ್ಡ ಗಾಡಿ ಮೇಲೆ ಬರ್ತಿದ್ದು ಓಕೆನಾ. ಆ ರೀಸನ್ ಇಂದ ಹೇಳೋದು ಸೇಫ್ಟಿ ಏನಪ್ಪಾ ಅಂತ ನಾವು ಡ್ಯಾಶ್ ಕ್ಯಾಮ್ರಾ ಹಾಸ್ಕೊಂಡ್ಬಿಡ್ಬೇಕು. ಯಾರೇ ಕ್ಯಾಬ್ ಇಟ್ಕೊಂಡಿರೋರಾಗಿದ್ರು ಅಷ್ಟೇ, ಅಲ್ಲಿ ಏನಾಗಿದೆ ಏನು ಎತ್ತಂತ ಪ್ರೂಫ್ ಇದ್ರೆ ಏನ್ ಬೇಕೋ ನೀವು ಫೈಟ್ ಮಾಡ್ಕೋಬಹುದು ಆಯ್ತಾ. ನಿಮ್ ನಾಳೆ ದಿವಸ ಬೇರೆ ಎದುರುಗಡೆ ಬಂದು ಎದುರುಗಡೆ ಇರೋನ್ ಬಂದು ಗುದ್ದಿದ್ರು ನಾನು ಗುದ್ದೇ ಇಲ್ಲ ಏನ್ ಪ್ರೂಫ್ ಐತಿ ಅಂತ ಕೇಳೋಂತ ರೇಸ್ ಆತರ ಮಾತು ಬರಬಾರ್ದು ಅಂತಂದ್ರೆ ಒಳ್ಳೆ ಕ್ವಾಲಿಟಿದು ಸ್ವಲ್ಪ ಅಮೌಂಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ. ಅದು ಬೆಂಗಳೂರಿನಲ್ಲಿ ನಾವು ಡ್ರೈವ್ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಡ್ಯಾಶ್ ಕ್ಯಾಮ್ರಾ ಹಾಸ್ಕೊಂಡ್ಬಿಡ್ಬೇಕು. ಏನಕ್ಕಂದ್ರೆ ಫ್ರಂಟ್ ರೆಕಾರ್ಡ್ ಆಗ್ಬೇಕು, ಬ್ಯಾಕ್ ಸೈಡ್ ರೆಕಾರ್ಡ್ ಆಗ್ಬೇಕು. ಮುಂದೆಯಿಂದ ಬಂದು ಗುದ್ದಿದ್ರು, ನೀವು ಗುದ್ದಿದ್ರು ರೆಕಾರ್ಡ್ ಆಗಿರುತ್ತೆ, ಅವ್ನು ಬಂದು ಗುದ್ದಿದ್ರು ರೆಕಾರ್ಡ್ ಆಗುತ್ತೆ, ಹಿಂದ್ಗಡೆದು ರೆಕಾರ್ಡ್ ಆಗಿರುತ್ತೆ. ಸೊ ಅವಾಗ ಪ್ರೂಫ್ ಇರುತ್ತೆ, ನಾಳೆ ಯಾವನ ಜೊತೆ ಹೆಂಗ್ ಬೇಕಾದ್ರೂ ಫೈಟ್ ಮಾಡ್ಕೊಳ್ಬಹುದು ಓಕೆನಾ. ಸೊ ಇಷ್ಟು ನಡೆದಿರೋದು ಗೈಸ್. ಆಮೇಲಿಂದ ಅಲ್ಲೊಂದಷ್ಟು ಜನ ಎಲ್ಲ ಮಾತಾಡಿ ನನ್ನ ಕಡೆಗೆ ಸಪೋರ್ಟ್ ಬಂದು ಎಲ್ಲ ಮಾತಾಡಿ ಪಾಪ ತಾತ ಅಲ್ಲ ಅಂದ್ಬಿಟ್ಟು ಸೊ ಕಳ್ಸಿಕೊಟ್ವಿ. ಆಮೇಲೆ ಮಗನ ಕೈಲೇ ಅಲ್ಲೇ ಇದ್ದಿದ್ದವರು ಒಂದಷ್ಟು ಅಮೌಂಟ್ ಈಸ್ಕೊಟ್ರು. ಏನಕ್ಕಂದ್ರೆ ಗಾಡಿ ಅವರು ಜನ ನೋಡ್ಬಿಟ್ಟು ಹೇಳಿದ್ರು ಇದು ಹೊಸ ಗಾಡಿ ಅಪ್ಪ, ಹೊಸ ಗಾಡಿಗೆ ಬಂಡವಾಳ ಗುದ್ದಿರೋ ತಪ್ಪಕ್ಕೆ ಅವ್ರೇನು ಕೇಳ್ತಿಲ್ಲ. ಅವರು ಬಂದು ಹೊಸದು ಹಾಕ್ಸ್ಕೊಡೋ ಇಲ್ಲ ಅಂತಂದ್ರೆ ಅದೇನೋ ಅಮೌಂಟ್ ಆಗುತ್ತೆ ಅದು ಹಾಕೊಡು ಅವ್ರಿಗೆ ಅಂತ ಹೇಳಿದ್ರು. ಅವನು ಅದಕ್ಕೆ 50,000 ಕೇಳ್ತಿರ ಹಂಗೆ ಹಿಂಗೆ ಏನೇನೋ ಅವನು ತಿಕ್ಕ ಹರ್ಕತ್ತಿದ್ದ ಫೋನಲ್ಲಿ. ಸೊ ಆಮೇಲಿಂದ ಫೈನಲಿ ಯಾರೋ ರಿಲೇಷನ್ ಯಾರಾದ್ರು ಬಂದ್ಬಿಟ್ಟು ಒಂದು ಅಮೌಂಟು ಸೆಟ್ಲ್ ಮಾಡ್ಬಿಟ್ಟು ಹೋದ್ರು. ಸೊ ಆಮೇಲೆ ಕಳ್ಸ್ಕೊಟ್ವಿ ಪಾಪ ಅವರು ನಮ್ಮ ತಾತನ ತರ ನಾ ತಾತಂಗೆ ಏನು ಬೈಯಲ್ಲ. ಏನಕ್ಕಂದ್ರೆ ಆ ವ್ಯಕ್ತಿಗೆ ಏನೋ ಒಂದ್ ಸ್ವಲ್ಪ ರೇಗಾಡಿದೀನಿ ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋದಲ್ಲಿ ಅಂತಂದ್ರೆ ಕುಡಿದ್ಬಿಟ್ಟು ಬಂದಿದ್ದಾನಲ್ಲ ಆ ವ್ಯಕ್ತಿ ನನ್ಗಿಂತ ಏಜಲ್ಲಿ ತುಂಬಾ ದೊಡ್ಡವನು. ಸೊ ಆ ವ್ಯಕ್ತಿ ತಿಳ್ಕೊಬೇಕು ಅದನ್ನ ಆಯ್ತಾ. ಈಗ ಮಕ್ಕಳು ಈಗ ತಾತಂಗೆನ ಏಜ್ ಆಗಿತ್ತು, ನಮ್ಮ ಕಾಲದಲ್ಲಿ ಇಬ್ರು ನಮ್ಮ ಮಕ್ಕಳು ಚಿಕ್ಕ ಮಕ್ಕಳು ಇದ್ವು. ಸೊ ಆ ಫ್ಯೂಚರ್ ಮುಂದೆ ಬದುಕ್ ಬಾಳ್ಬೇಕಾಗಿರೋರು ಸೊ ಅಲ್ವಾ. ಸೊ ಅದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಫೈನಲಿ ಎಲ್ಲ ಸೆಟ್ಲ್ಮೆಂಟ್ ಆಗಿ ಬಂದ್ಬಿಟ್ಟು ಈಗ ಮಿರರ್ ಹಾಸ್ಕೊಳಕ್ ಹೋಗ್ತಾ ಇದ್ದೀನಿ. ಡೋರ್ ಎಲ್ಲ ರೈಟ್ ಸೈಡ್ ಡ್ರೈವರ್ ಸೈಡ್ ಮತ್ತೆ ಬ್ಯಾಕ್ ಸೈಡ್ ಲೈನ್ ಸ್ಕ್ರಾಚಸ್ ಎಲ್ಲ ಆಗೈತೆ, ಹಿಂದೆ ಕೆಳಗಡೆ ಮೇಲ್ಗಡೆ ಲೈಟ್ ಆಗಿ. ಹೊಸ ಗಾಡಿ ಬೇಜಾರಾಗತ್ತೆ. ನಾನು ತುಂಬಾ ನೀಟಾಗಿ ನೋಡ್ಕೊಂಡಿದ್ದೀನಿ, ಇದಕ್ಕೆ ಒಂದು ಸ್ಕ್ರಾಚಸ್ ಆಗಲಿ ಏನೂ ಮಾಡ್ಕೊಂಡಿರ್ಲಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ. ಟೈಮು ಯಾರು ಕೂಡ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ಬಿಟ್ಟು ಗಾಡಿನ ಓಡಿಸೋಕೆ ಹೋಗ್ಬೇಡಿ ಓಕೆನಾ. ನಿಮ್ದೇನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಅಲ್ಲೇ ಸ್ಪಾಟಲ್ಲೇ ಇದ್ದು ಈ ಗಾಡಿ ಎಲ್ಲೂ ಮೂವ್ ಮಾಡಬೇಡಿ. ನಿಮ್ಮ ತಪ್ಪಿರಲಿ ಅವ್ರದೇ ತಪ್ಪಿರಲಿ, ಗಾಡಿ ಎಲ್ಲೇ ಏನೋ ಆಕ್ಸಿಡೆಂಟ್ ಆಗಿರುತ್ತೆ ಅಲ್ಲಿಂದನೇ ಗಾಡಿ ಅಲ್ಲೇ ಇಟ್ಕೊಂಡು ಅಲ್ಲೇ ಸೆಟ್ಲ್ಮೆಂಟ್ ಆಗಬೇಕು ಓಕೆನಾ. ಸೆಟ್ಲ್ಮೆಂಟ್ ಮಾಡ್ಕೊಂಡು ಸೇಫ್ ಆಗಿರಿ ಅಂತ ಹೇಳ್ತಾ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.